ವಿಸ್ತಾರ ವಿಶೇಷ ಎಲೆಕ್ಷನ್ ಜಿದ್ದಾಜಿದ್ದಿಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಳ್. ನಾನಿವತ್ತು ಬೆಂಗಳೂರಿನ ಹೈ ಪ್ರೊಫೈಲ್ ಕ್ಷೇತ್ರ ಜಯನಗರ ವಿಧಾನಸಭಾ ಕ್ಷೇತ್ರದ ಸಂಪೂರ್ಣ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತೀನಿ. ಇಲ್ಲಿನ ಜನ ಮುಂದಿನ ಚುನಾವಣೆಯಲ್ಲಿ ಯಾರ ಪರ ನಿಲ್ತಾರೆ, ಯಾವ ಪಕ್ಷಕ್ಕೆ ಜೈ ಅಂತಾರೆ, ಬನ್ನಿ ಅವ್ರ ಹತ್ರನೇ ಕೇಳೋಣ. ಬೆಂಗಳೂರಿನ ಸಾಂಪ್ರದಾಯಿಕ ಸಾಂಸ್ಕೃತಿಕ ಏರಿಯಾಗಳ ಪಟ್ಟಿಯಲ್ಲಿ ಇದಕ್ಕೆ ಅಗ್ರಸ್ಥಾನ. ಉಳ್ಳವರು ಉಳ್ಳದವರು ಇಬ್ಬರನ್ನೂ ತನ್ನ ಮಡಿಲಲ್ಲಿ ಪೋಷಿಸುತ್ತಿದೆ ಈ ಪ್ರದೇಶ. ಕೈಗೆಟುಕುವ ಬೆಲೆಯಲ್ಲಿ ಶಾಪಿಂಗ್ ಮಾಡಬೇಕಂದ್ರೆ ಈ ಜಾಗವೇ ದಕ್ಷಿಣ ಬೆಂಗಳೂರಿಗರಿಗೆ ಅಚ್ಚುಮೆಚ್ಚು. ಅತಿ ದೊಡ್ಡ ಬಡಾವಣೆಗಳಲ್ಲಿ ಒಂದು ಎಂದು ಗುರುತಿಸಿಕೊಂಡಿದೆ ಬೆಂಗಳೂರಿನ ಜಯನಗರ ವಿಧಾನಸಭಾ ಕ್ಷೇತ್ರ. ಎಲೆಕ್ಷನ್ ಕಾವು ಪಡೆದುಕೊಳ್ತಾ ಇದೆ. ಈ ವೇಳೆ ಕ್ಷೇತ್ರದ ಚುನಾವಣಾ ಅಂಕಿ ಅಂಶಗಳನ್ನ ನೋಡೋದಾದ್ರೆ, ಒಟ್ಟು ಮತದಾರರು 2,689,000, ಪುರುಷರು 1,01,088, ಮಹಿಳೆಯರು 99,586, ಇತರೆ 15. ಜಾತಿವಾರು ಮತದಾರರು: ಮುಸ್ಲಿಂ 58,500, ಒಕ್ಕಲಿಗರು 45,000, ಬ್ರಾಹ್ಮಣರು 36,000, ಎಸ್ಸಿ ಎಸ್ಟಿ 35,000, ಒಬಿಸಿ 13,500, ಇತರೆ 13,000. ಕಳೆದ ವಿಧಾನಸಭಾ ಚುನಾವಣಾ ಫಲಿತಾಂಶ: 2008ರಲ್ಲಿ ಬಿಜೆಪಿಯ ಬಿಎನ್ ವಿಜಯಕುಮಾರ 43,164 ಮತಗಳೊಂದಿಗೆ ಜಯ ದಾಖಲಿಸಿದರು. ಕಾಂಗ್ರೆಸ್ನ ಎಂ ಸುರೇಶ್ 20,570 ಮತಗಳೊಂದಿಗೆ ಸೋಲನುಭವಿಸಿದರು. ಅಂತರ 22,594 ಮತಗಳು. 2013ರಲ್ಲಿ ಬಿಜೆಪಿಯ ಬಿಎನ್ ವಿಜಯಕುಮಾರ 43,990 ಮತಗಳೊಂದಿಗೆ ಜಯ ದಾಖಲಿಸಿದರೆ, ಕಾಂಗ್ರೆಸ್ನಿಂದ ಎಂಸಿ ವೇಣುಗೋಪಾಲ್ 31,678 ಮತಗಳೊಂದಿಗೆ ಪರಾಭವಗೊಂಡರು. ಅಂತರ 12,312 ಮತಗಳು. 2018ರಲ್ಲಿ ಸೌಮ್ಯ ರೆಡ್ಡಿ ಕಾಂಗ್ರೆಸ್ನಿಂದ 53,411 ಮತಗಳೊಂದಿಗೆ ಜಯ ದಾಖಲಿಸಿದರೆ, ಬಿಜೆಪಿಯ ಬಿಎನ್ ಪ್ರಹ್ಲಾದ್ 51,568 ಮತಗಳಿಂದ ಸೋಲನುಭವಿಸಿದರು. ಅಂತರ 1,843 ಮತಗಳು. ಪ್ರಜ್ಞಾವಂತರ ಮತಕ್ಷೇತ್ರ ಎಂದು ಕರೆಯಲ್ಪಡುವ ಜಯನಗರ ವಿಧಾನಸಭಾ ಕ್ಷೇತ್ರ ಕಳೆದ 45 ವರ್ಷಗಳಲ್ಲಿ ಕೇವಲ 4 ಶಾಸಕರನ್ನು ಕಂಡಿದೆ. ಈ ಮೊದಲು ಸತತವಾಗಿ ರಾಮಲಿಂಗಾರೆಡ್ಡಿ ಪಾಲಾಗುತ್ತಿದ್ದ ಕಾಂಗ್ರೆಸ್ ಭದ್ರಕೋಟೆಯನ್ನು ಭೇದಿಸಿ ಬಿಜೆಪಿಯ ಸಜ್ಜನ ಹಾಗೂ ಪ್ರಾಮಾಣಿಕ ರಾಜಕಾರಣಿ ಎಂದೇ ಗುರುತಿಸಿಕೊಂಡಿದ್ದ ದಿವಂಗತ ವಿಜಯ್ ಕುಮಾರ್ ಬಿಜೆಪಿ ಬಾವುಟ ಹಾರಿಸಿದರು. ಆದರೆ ಕಳೆದ ಚುನಾವಣೆಯ ಪ್ರಚಾರದ ವೇಳೆ ವಿಜಯ್ ಕುಮಾರ್ ನಿಧನದ ಕಾರಣ ಅವರ ಸಹೋದರ ಪ್ರಹ್ಲಾದ್ ಬಿಜೆಪಿ ಅಭ್ಯರ್ಥಿಯಾಗಿದ್ದರು. ಆ ವೇಳೆ ಕ್ಷೇತ್ರ ಕಾಂಗ್ರೆಸ್ ಪಾಲಾಗಿತ್ತು. ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯ ರೆಡ್ಡಿ ಅನುಕಂಪದ ಅಲೆಯನ್ನು ಎದುರಿಸಿ ಕ್ಷೇತ್ರವನ್ನು ಮತ್ತೆ ಕೈವಶ ಮಾಡಿಕೊಂಡ್ರು. ಪ್ರಸ್ತುತ ಕಾಂಗ್ರೆಸ್ನಿಂದ ಮತ್ತೆ ಸೌಮ್ಯ ರೆಡ್ಡಿಯೇ ಕಣಕ್ಕಿಳಿಯೋದು ಪಕ್ಕ ಎನ್ನಲಾಗ್ತಾ ಇದೆ. ಆದರೆ ಬಿಜೆಪಿಯಲ್ಲಿ ಹಲವು ಆಕಾಂಕ್ಷಿಗಳು ಈಗಾಗಲೇ ಟಿಕೆಟ್ಗಾಗಿ ಕಸರತ್ತು ಆರಂಭಿಸಿದ್ದಾರೆ. ಎನ್ಆರ್ ರಮೇಶ್, ಬಿಎನ್ ಪ್ರಹ್ಲಾದ್, ವಕೀಲರ ಸಂಘದ ಅಧ್ಯಕ್ಷ ವಿವೇಕ ಸುಬ್ಬಾರೆಡ್ಡಿ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೊನೆಯ ಕ್ಷಣದಲ್ಲಿ ವರಿಷ್ಠರು ಯಾರಿಗೆ ಮಣೆ ಹಾಕ್ತಾರೆ ಎಂಬುದು ಕುತೂಹಲ ಮೂಡಿಸಿದೆ. ಸಾಮಾಜಿಕ ಹೋರಾಟಗಾರ ರಿ ಕೃಷ್ಣಾರೆಡ್ಡಿ ಕೂಡ ಜಯನಗರ ಅಖಾಡಕ್ಕೆ ಧುಮುಕಬಹುದು ಎಂಬ ಮಾತು ಕೇಳಿ ಬರ್ತಾ ಇದೆ. ಹಾಗೆ ಜೆಡಿಎಸ್ನಿಂದಲೂ ಇನ್ನೂ ಅಭ್ಯರ್ಥಿ ಯಾರೆಂಬುದು ಪಕ್ಕಾ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಮತ್ತೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆಯೇ ಪೈಪೋಟಿ ನಡೆಯೋದು ಮೇಲ್ನೋಟಕ್ಕೆ ಖಾತ್ರಿಯಾಗಿದೆ. ಚುನಾವಣೆಯ ಈ ಹೊತ್ತಲ್ಲಿ ಮತದಾರರ ಅಭಿಪ್ರಾಯವೇನು ಕೇಳೋಣ ಬನ್ನಿ. ಒಂದು ಕಾಲಕ್ಕೆ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ಜಯನಗರ ವಿಧಾನಸಭಾ ಕ್ಷೇತ್ರ ಪುನರ್ವಿಂಗಡಣೆಯ ನಂತರದಲ್ಲಿ ಬಿಜೆಪಿಯ ತೆಕ್ಕೆಗೆ ಜಾರಿತು. ಅದಾದ ಬಳಿಕ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಈ ಕ್ಷೇತ್ರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ತು. ಹಾಗಾದರೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರವನ್ನು ಯಾರು ಗೆದ್ದು ಬೀಗ್ತಾರೆ, ಇಲ್ಲಿನ ಜನ ಏನು ಹೇಳ್ತಾರೆ, ಬನ್ನಿ ಜನರ ಹತ್ರನೇ ಕೇಳೋಣ. ನಾನೀಗ ಜಯನಗರ ಫೋರ್ತ್ ಬ್ಲಾಕ್ನ BDA ಕಾಂಪ್ಲೆಕ್ಸ್ನಲ್ಲಿದ್ದೀನಿ. ಸಾಕಷ್ಟು ಜನ ಇಲ್ಲಿದ್ದಾರೆ. ಆ ಜನ ಏನು ಹೇಳ್ತಾರೆ ಮಾತಾಡ್ಸ್ಕೊಂಡ್ಬರ್ತೀನಿ ಬನ್ನಿ. ನಾನೀಗ ಜಯನಗರ ಫೋರ್ತ್ ಬ್ಲಾಕ್ನಲ್ಲಿದ್ದೀನಿ. ಇಲ್ಲಿ ಹೂಮಾರ್ ಅವರೊಬ್ರು ಇದ್ದಾರೆ, ಅವ್ರ ಹತ್ರ ಕೇಳ್ತೀನಿ. ಮೇಡಮ್, ಚುನಾವಣೆ ಬರ್ತಾ ಇದೆ, ಇಲ್ಲಿ ಕೆಲಸಗಳಾಗಿದಾವ, ಈಗ ಇರುವಂಥ ಶಾಸಕರು ಕೆಲಸ ಮಾಡಿದಾರ, ಮುಂದೆ ಯಾರಿಗೆ ಹೇಗೆ ಇಲ್ಲಿ ಚುನಾವಣೆಯಲ್ಲಿ ಏನಾಗಬಹುದು ಅಂತ? ಎಲ್ಲ ಏನೇನೋ ಮಾಡ್ತಾ ಇದ್ದಾರೆ, ಮಾಡೋದೆಲ್ಲ ಮಾಡ್ತಾ ಇದ್ದಾರೆ. ನೋಡಿ, ಈ ಥರ ಎಲ್ಲ ಜನ ಕಷ್ಟಪಡ್ತಾ ಇದ್ದೀವಿ. ಯಾರು ನಮ್ಗೆ ಒಳ್ಳೇದು ಮಾಡ್ತಾರೋ ಅವ್ರಿಗೆ ನಾವು ಹಾಕೋದಕ್ಕೆ ಸಿದ್ಧವಾಗಿದ್ವಿ. ಆದರೆ BJP ಆಗಲಿ, ಯಾರಾದರೂ ಆಗಲಿ, ಕಾಂಗ್ರೆಸ್ನವರಾಗಲಿ, ಸ್ವಲ್ಪ ಇಲ್ಲಿ ಸೌಮ್ಯ ಮೇಡಮು ನಮಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ.
ಅವ್ರಿಗೆ ಕುತ್ಕೊಳ್ಳೋಕ್ಕೆ ಜಾಗ ಎಲ್ಲ ಏನೋ ಒಂದು ಸ್ವಲ್ಪ ಮಾಡಿಕೊಡ್ತಾ ಇದ್ದಾರೆ. ಇವತ್ತಿಗೂ ಪಾಪ ಎಲ್ಲ ತೊಂದರೆ ಕೊಡ್ತಾ ಇದ್ದಾರೆ. ಅವ್ರೇನೋ ನಾನು ಬಂದು ಮಾಡಿಕೊಡ್ತೀನಿ, ನೀವು ಯೋಚನೆ ಮಾಡಬೇಡಿ, ಹಬ್ಬ ಬರ್ತಾ ಇದೆ, ಏನೋ ಮಾಡಿಕೊಡ್ತೀನಿ ಅಂತ ಸೌಮ್ಯ ಮೇಡಮ್ ಹೇಳ್ತಾರೆ. ಸೌಮ್ಯ ಮೇಡಮ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇಲ್ಲೆಲ್ಲ ಸೆಲೆಕ್ಷನ್ ಮಾಡಿರೋದೇ ಸೌಮ್ಯ ಮೇಡಮ್. ಏನೋ ಅವರೇನು ಇವಾಗೂ ಅವರು ನಮಗೇನೋ ದಾರಿ ತೋರಿಸ್ತೀವಿ ಅಂತ ಇದ್ದಾರೆ. ಇವಾಗೂ ಅವ್ರಿಗೆ ನಾವು ರೆಡಿ. ಸರ್ಕಾರದ ಸುಮಾರು ಯೋಜನೆಗಳೆಲ್ಲ ಇದ್ದಾವೆ, ಕೆಲಸಗಳೆಲ್ಲ ಇದ್ದಾವೆ, ಅದು ನಿಮಗೆ ಸಿಗ್ತಾ ಇದೆಯಾ, ತಲುಪ್ತಾ ಇದೆಯಾ? ಶಾಸಕರು ತಮಗೆ ತಲುಪಿಸಿದಾರ? ಏನು ಅದ್ರ ಬಗ್ಗೆ ಏನೂ ಅಷ್ಟಿಲ್ಲ. ಒಟ್ಟಿನಲ್ಲಿ ಇವಾಗ ಅವ್ರು ಮಾಡ್ತೀನಿ ಅಂತಂದರೆ ಎಲ್ಲರೂ ಸಿದ್ಧವಾಗಿದ್ದೀವಿ, ನಾವೇ ಅಂತಲ್ಲ. ವ್ಯಾಪಾರ ಮಾಡೋರು ಪ್ರತಿಯೊಬ್ಬರು 1 ತಿಂಗಳಾಯಿತು, ಒಬ್ಬೊಬ್ರಿಗೂ ಊಟ ಇಲ್ಲ, ಕೆಲಸ ಇಲ್ಲ. ಎಷ್ಟೋ ಜನ ಹುಡುಗರು ಕಳಿಸ್ಬಿಟ್ಟಿದ್ದಾರೆ. ಪಾಪ ಅವ್ರ ಕತೆ ಏನಾಗಬೇಕು, ಬಂಡವಾಳಗಳು ಹಾಕಿ ಅವ್ರಿಗೆ ಏನೋ ಪಾಪ ಅವ್ರು ನಮ್ಮ ಕಷ್ಟ ನೋಡಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ. ಹಾಗಾದ್ರೆ ಈ ಚುನಾವಣೆಯಲ್ಲಿ ಮತ್ತೆ ಸೌಮ್ಯ ಮೇಡಮೇ ಬರ್ತಾರಾ? ಸೌಮ್ಯ ಮೇಡಮೇ ಅವರೇ ಸ್ವಲ್ಪ ನಮಗೆ ಸಹಾಯ ಅಂತಂದರೆ ಅವರೇನೆ. ಇದು ಇವರು ಹೇಳುವಂಥ ಮಾತು. ಜನ ಏನು ಹೇಳ್ತಾರೆ ಬನ್ನಿ ಕೇಳೋಣ. ನಾನು ಜಯನಗರ ವಿಧಾನಸಭಾ ಕ್ಷೇತ್ರದ ಬೈರಸಂದ್ರ ವಾರ್ಡ್ನಲ್ಲಿದ್ದೀನಿ. ಇಲ್ಲಿ ಸಾಕಷ್ಟು ಜನ ಇದ್ದಾರೆ, ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್, ಚುನಾವಣೆ ಬರ್ತಾ ಇದೆ. ಇಲ್ಲಿ ಸೌಮ್ಯ ಮೇಡಮ್ ಕೆಲಸ ಮಾಡಿದ್ದಾರೆ ಅಂತ ಒಂದಷ್ಟು ಜನ ಹೇಳ್ತಾರೆ, ಇಲ್ಲ ಕೆಲಸ ಮಾಡಿಲ್ಲ ಅಂತ ಒಂದಷ್ಟು ಜನ ಹೇಳೋರು ಇದ್ದಾರೆ. ನೀವೇನು ಹೇಳ್ತೀರಿ? ಸೌಮ್ಯ ರೆಡ್ಡಿಗೆ ಫಂಡ್ ರಿಲೀಸ್ ಮಾಡಿಲ್ವಲ್ಲ ಬಿ ಜೆ ಪಿನವರು. ಅವ್ರ ಸ್ವಂತ ದುಡ್ಡಲ್ಲೇ ರೋಡ್ಗಳು ಎಲ್ಲ ಕೆಲಸ ಆಗಿದೆಯಲ್ಲ, ಯಾವುದೋ ಪೆಂಡಿಂಗ್ ಇಲ್ವಲ್ಲ. ಸ್ವಂತ ದುಡ್ಡನ್ನ ಮಾಡಿದ್ದಾರೆ ಅವರು. ಫಂಡ್ ರಿಲೀಸ್ ಮಾಡಿಲ್ವಲ್ಲ, ಇವ್ರಿಗೆ ಆಗಿರೋ ಫಂಡನ್ನ ಬೇರೆಯವ್ರಿಗೆ ಕೊಟ್ಬಿಟ್ರಲ್ಲ ಬಿ ಜೆ ಪಿ ಅವ್ರಿಗೆ. ಸೌಮ್ಯ ರೆಡ್ಡಿ ಗೆಳೆಯೋದು ಇಲ್ಲಿ, ಯಾರು ಬಂದ್ರಾಳೆ ಗೆಳೆಯಲ್ಲ. ಸೌಮ್ಯ ರೆಡ್ಡಿ ಅವರೇ ಗೆಲ್ಲೋದು. ಏನು ಕೆಲಸ ಮಾಡಿದ್ದಾರೆ ಸೌಮ್ಯ ರೆಡ್ಡಿ ಅವರು? ಎಲ್ಲ ಕೆಲಸನ ಮಾಡಿದ್ದಾರೆ. ಸ್ಯಾನಿಟರಿ ಕೆಲಸ, ಮೋರಿ ಕೆಲಸ, ಡ್ರೈನೇಜ್ ಕೆಲಸ, ಎಲ್ಲ ಕೆಲಸನ ಮಾಡಿದ್ದಾರೆ. ಸೌಮ್ಯ ರೆಡ್ಡಿ ಅವರೇ ಬರೋದು. ಹೌದು. ಬಿ ಜೆ ಪಿ ಬರಲ್ಲ. ಯಾಕೆ? ಅವರು ಏನು ಕೆಲಸ ಮಾಡಿದ್ದಾರೆ? ಸಿಲಿಂಡ್ರ್ ಜಾಸ್ತಿ ಮಾಡಿದ್ದಾರೆ, ಅಕ್ಕಿ ಸೊಸೈಟಿ ಎಲ್ಲ 7 kg ಕೊಟ್ಟಿದ್ದೀನಿ, 5 kg ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅವರು? ಸರ್, ನೀವೇನು ಹೇಳ್ತೀರಿ? ಇದೇನೆ ಸರ್, ಅವ್ರು ಏನಂದ್ರು ಅದೇನೆ. ನಾವೆಲ್ಲ ಒಂದೇ ಕಡೆ ಇರೋರು. ಸೌಮ್ಯ ರೆಡ್ಡಿ ಅವರೇ ಇಲ್ಲಿ ಬರೋದು, ಬಿ ಜೆ ಪಿ ಅಂತೂ ಬರಲ್ಲ. ಕೆಲಸ ಮಾಡಿಕೊಟ್ಟಿದ್ದಾರೆ ನಿಮಗೆ? ಮಾಡಿಕೊಟ್ಟಿದ್ದಾರೆ ಸರ್, ಮಾಡಿಕೊಟ್ಟಿದ್ದಾರೆ. ಯಾಕೆ ಸುಳ್ಳು ಹೇಳ್ಬೇಕು ನಾವು? ಮಾಡಿಕೊಟ್ಟವ್ರು ಅಂತ ಹೇಳ್ಬೇಕು ನಾವು ಅಲ್ವಾ? ಸರ್ಕಾರದಿಂದ ಏನೆಲ್ಲ ಯೋಜನೆ ಬರುತ್ತೆ ನಿಮ್ಗೆ ತಲುಪ್ತಾ ಇದೆಯಾ? ಹಾಂ, ತಲುಪ್ತಾ ಇದೆ ಸರ್. ಹೌದು. ಶಾಸಕಿಯವರು ಅವಾಗ ಬಂದು ನಿಮ್ಗೆ ಕಷ್ಟ ಕೇಳ್ತಾರೆ? ಮನೆಗೂ ಬಂದಿದ್ದಾರೆ. ಒಂದು ರೌಂಡು, ಒಂದು 3 ತಿಂಗಳು ಒಂದು ರೌಂಡ್ ಬರ್ತಾರೆ, ಬಂದು ಎಲ್ಲ ಕೇಳ್ಕೊಂಡು ಹೋಗ್ತಾರೆ. ಹಾಗಾಗಿ ನಿಮ್ಮ ಓಟು ಕಾಂಗ್ರೆಸ್ಗೆ. ಎಸ್. ಈ ಕಡೆ ಒಂದಷ್ಟು ಜನ ಇದ್ದಾರೆ, ಅವ್ರ ಹತ್ರನೂ ಕೇಳ್ತೀನಿ. ಮುಂದೆ ಚುನಾವಣೆಯಲ್ಲಿ ಏನಾಗುತ್ತೆ, ಏನಾಗ್ಬೋದು ಈ ಕ್ಷೇತ್ರದಲ್ಲಿ ಅಂತ? ನಮಗೆ ಲೀಡಿಂಗಲ್ಲಿರೋದು ಇವಾಗ ಬಿ ಜೆ ಪಿ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ? ಬಿ ಜೆ ಪಿ ಅವ್ರು ಮಾಡಿದ್ದಾರೆ ಎಲ್ಲ ಚೆನ್ನಾಗಿ, ಅಷ್ಟು ಮಾತ್ರ ಹೇಳ್ಬಲ್ಲ. ಅಷ್ಟು. ಮುಂದೆ ಚುನಾವಣೆಯಲ್ಲಿ ಮತ್ತೆ ಬಿ ಜೆ ಪಿ ಬರುತ್ತೆ ಅಂತ ಬರೋ ಚಾನ್ಸಸ್ ಇದೆ ಜಾಸ್ತಿ. ಇಲ್ಲಿ ಶಾಸಕರು ಕೈಗೆ ಸಿಗ್ತಾರೆ, ಶಾಸಕರು ಕೆಲಸ ಮಾಡಿಲ್ವ ಹಾಗಾದ್ರೆ? ಏನೋ ಮಾಡಿದ್ದಾರೆ, ಇರೋರ್ಗೆ ಎಲ್ಲ ಮಾಡಿದವ್ರಿಗೆ ಮಾಡ್ತಾರೆ, ಬಿದ್ದೋಗಿರೋರು ನೆಪ್ಸಲ್ಲ. ಯಾರ್ಯಾರಿಗೆ ಮಾಡ್ತಾರೋ ಅವ್ರಿಗೆ ತಿನ್ನಿಸ್ತಾರೆ ಅಷ್ಟೇ. ಮುಂದೆ ಏನಾಗ್ಬೋದು ಎಲೆಕ್ಷನ್ಗೆ? ಮುಂದೆ ಬಿ ಜೆ ಪಿನೇ ಸರ್. ನೀವೇನು ಹೇಳ್ತೀರಿ? ನೋಡಿ ಸರ್, ಯಾರೋ ಬರಲಿ ಏನೋ ಬರಲಿ ಗೊತ್ತಿಲ್ಲ, ಎಲ್ಲರೂ ಒಳ್ಳೇದು ಮಾಡಿದ್ರೆ ಸಾಕು. ಅವ್ರವ್ರು ಯಾರ್ಯಾರೋ ಮಾಡ್ಕೊಳ್ಳಿ, ಈ ಬಡವ್ರು ಅಂತ ಒಂದು ಕಣ್ಣು ಕಾಣಿಸುತ್ತೆ, ಅವ್ರಿಗೂ ಒಂದು ಸ್ವಲ್ಪ ಕೊಡ್ಬೇಕು ಅನ್ನೋದು ಅವ್ರಿಗೆ ಬಂತಂದ್ರೆ ಸಾಕು ಸರ್. ಎಲ್ಲ ಬಡವ್ರು ಅದಕ್ಕನ್ನೇ ಕಾಯ್ತಾ ಇದ್ದಾರೆ ಅಲ್ವಾ? ಮತ್ತು ಇನ್ನೇನು ಅದಕ್ಕೂ ಆಸೆ ಪಡೋದಿಲ್ಲ. ಯಾರೋ ಬರಲಿ ಒಳ್ಳೇದು ಮಾಡಿದ್ರೆ ಸಾಕು. ಅವರೇ ಚೆನ್ನಾಗಿರ್ಬೇಕಂತಲ್ಲ, ಎಲ್ಲ ಕೊಟ್ಲಿ ಅವರೆಲ್ಲ ಹೊಡ್ಕೊತಾರೆ, ಅವೆಲ್ಲ ಕಣ್ಣು ಕಾಣಿಸೋದಿಲ್ಲ. ಬಡವ್ರಿಗೆ ಒಂದು ತುತ್ತು ಅನ್ನ ಕೊಟ್ಟರೆ ಸಾಕು ಅಷ್ಟೇ. ನಾನು ಕೇಳೋದು ಇನ್ನೇನು ದುಡ್ಡು ಬೇಡ, ಅದು ಬೇಡ. ಅವ್ರವ್ರಿಗೆ ಏನೈತೆ ಅದು ಮಾಡಿಕೊಟ್ರೆ ಸಾಕು ಅಲ್ವಾ? ಈ ಕ್ಷೇತ್ರದಲ್ಲಿ ಸೌಮ್ಯ ರೆಡ್ಡಿ ಗೆದ್ದಿದ್ದಾರೆ ಈ ಹಿಂದೆ, ಈಗೇನಾಗ್ಬೋದು? ಈಗ ಮತ್ತೆ ಅವರೇ ಬರ್ಬೋದಾ? ಕೆಲಸ ಮಾಡಿದ್ದಾರೆ ಇಲ್ಲ ಅಂತಲ್ಲ, ಬಟ್ ಇನ್ನೂ ಚೆನ್ನಾಗಿ ಮಾಡಲಿ, ಬಡವ್ರಿಗೆ ಇನ್ನೂ ಸ್ವಲ್ಪ ಅನುಕಂಪೆ ತೋರಿಸ್ಲಿ ಅಂತ ಅನ್ನೋದಷ್ಟೇ ಅಲ್ವಾ? ಬಡವ್ರಿಗೆ ಇನ್ನೂ ಸ್ವಲ್ಪ ಅನುಕಂಪೆ ತೋರಿಸ್ಲಿ ಅವರು, ಬರೀ ಅವ್ರಿಗೆ ಇವ್ರಿಗಂತಲ್ಲ, ಬಡವ್ರಿಗೆ ಸ್ವಲ್ಪ ತೋರಿಸ್ಲಿ, ದಾರಿ ತೋರಿಸ್ಲಿ. ಎಲ್ಲ 108 ಜನ 1000 ಜನ ಇರ್ತಾರೆ, ಎಲ್ಲೋ ಇರ್ತಾರೆ. ಈಗ ಮುಂದೆ ಎಲೆಕ್ಷನ್ ಬರ್ತಾ ಇದೆ, ಏನಾಗ್ಬೋದು? ಮತ್ತೆ ಬರ್ಬೋದು ಶಾಸಕ? ಬರ್ಬೋದು, ಐತೆ ಒಪ್ಪಿಗೆ ಇದೆ, ಬಟ್ ಇನ್ನೂ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ಅವ್ರ ವಿಚಾರ ಬಿಟ್ಟಿದ್ದಾರೆ. ಥ್ಯಾಂಕ್ ಯು. ಇದು ಬೈರಸಂದ್ರ ವಾರ್ಡ್ನ ಜನ ಹೇಳ್ತಾ ಇರುವಂಥ ಮಾತು. ಇನ್ನು ಮುಂದಿನ ವಾರ್ಡ್ಗೆ ಹೋಗೋಣ, ಅಲ್ಲಿ ಜನ ಏನು ಹೇಳ್ತಾರೆ, ಮುಂದಿನ ಚುನಾವಣೆಯಲ್ಲಿ ಯಾರಿಗೆ ಜೈ ಅಂತಾರೆ ಅವರು, ಅದನ್ನು ಕೇಳೋಣ ಬನ್ನಿ. ನಾನೀಗ ಜಯನಗರ ವಿಧಾನಸಭಾ ಕ್ಷೇತ್ರದ ತಿಲಕ್ ನಗರದಲ್ಲಿದ್ದೀನಿ. ಇಲ್ಲಿ ಶಾಸಕರ ಕಾರ್ಯನಿರ್ವಹಣೆ ಬಗ್ಗೆ ಜನ ಏನು ಹೇಳ್ತಾರೆ, ಮುಂದೆ ಚುನಾವಣೆಯಲ್ಲಿ ಏನಾಗಬಹುದು ಅವ್ರ ಹತ್ರ ಕೇಳ್ತೀನಿ ನಾನು. ಮುಂದೆ ಚುನಾವಣೆ ಬಂತು, ಏನು ಹೇಳ್ತೀರಿ? ಈ ಸಾರಿ ಬಂದರೆ ನಮ್ಮ ಸೌಮ್ಯ ರೆಡ್ಡಿ ಅವ್ರು ಗ್ಯಾರಂಟಿಯಾಗಿ ಬರ್ತಾರೆ 100%. ಯಾಕಂದರೆ ಮಹಿಳೆಯರಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರ ಮಕ್ಕಳಿಗೆ ಅದೇ ಅಂಗನವಾಡಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ.
ಇನ್ನೂ ಅವರಿದ್ದರೆ ಬೇರೆ ಕಡೆ ಅಂದರೆ ಹೆಣ್ಮಕ್ಳಿಗೆ ತುಂಬ ಉಪಯೋಗ ಆಗುತ್ತೆ. ಆಮೇಲೆ ಇಲ್ಲಿ ತರಕಾರಿ ಬೀದಿ ವ್ಯಾಪಾರಿಗೆ ಒಳ್ಳೆ ಕೆಲಸಗಾರ ಮಾಡಿಕೊಡ್ತಾವ್ರೆ. ಇವಾಗ ಲೋನ್ ಬ್ಯಾಂಕಿಂದ ಲೋನು ಕೊಡ್ತಾ ಇದ್ದಾರೆ, ಅದೊಂದು ಅಬ್ಸರ್ವೇಷನ್ ಮಾಡ್ಬೋದು. ಇನ್ನೂ ಮೇಲ್ಮೇಲೆಗೆ ನಮ್ಮ ಸೌಮ್ಯ ರೆಡ್ಡಿ ಅವ್ರು ಮಾಡಿಕೊಟ್ರೆ ಇನ್ನೂ ಒಳ್ಳೇದಾಗತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ನೀವು ಬೀದಿ ವ್ಯಾಪಾರಿಗಳು, ಬಹಳಷ್ಟು ಸಮಸ್ಯೆ ಇದೆ. ಈ ಸಮಸ್ಯೆಗಳನ್ನು ನಿವಾರಿಸೋದಕ್ಕೆ ಶಾಸಕರು ಪ್ರಯತ್ನ ಪಡ್ತಾರೆ. ಖಂಡಿತ ಶಾಸಕರು ಅವರು ಏನು ಮಾಡ್ತಾರೆ ಅಂದರೆ, ಈ ನನಗೆ ಬೀದಿ ವ್ಯಾಪಾರದಲ್ಲಿ ಮಾಡೋರಿಗೆ ಅಲ್ಲಲ್ಲಿ ಸ್ವಲ್ಪ ತೊಂದರೆಗಳಿದೆ. ಈ ಪೊಲೀಸರದು ಅವ್ರದ್ದು ಇವ್ರ ತೊಂದರೆಗಳಿದೆ. ಇದನ್ನು ಏನು ಮಾಡೋಕ್ಕಾಗತ್ತೆ, ನಾವು ಬೀದಿಯಲ್ಲೇ ಮಾಡಬೇಕಾಗಿದೆ, ಮಾಡ್ತಾಯಿದ್ವಿ. ನಮಗೆ ಶಾಸಕರಿಂದ ಒಂದು ಲೈಸೆನ್ಸ್ ಅಂದರೆ ಬೀದಿ ವ್ಯಾಪಾರಿಗೆ ಒಂದು ಲೈಸೆನ್ಸ್ ಮಾಡಿಕೊಟ್ಟು ಅವರಿಗೆ ಈ ಲೋನ್ ಅಪ್ಲಿಕೇಶನ್ ಲೋನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿಕೊಟ್ರೆ ಇನ್ನೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದು ತಿಲಕ್ ನಗರದ ಜನ ಹೇಳ್ತಾ ಇರೋದು. ಇನ್ನು ಮುಂದಿನ ವಾರ್ಡ್ಗೆ ಹೋಗೋಣ. ಆ ಮುಂದಿನ ವಾರ್ಡಲ್ಲಿ ಜನ ಏನು ಹೇಳ್ತಾರೆ ಅದನ್ನು ನಿಮ್ಮ ಹತ್ರ. ಸರ್, ಚುನಾವಣೆ ಬರ್ತಾ ಇದೆ. ಇಲ್ಲಿ ಸೌಮ್ಯ ರೆಡ್ಡಿ ಅವರು ಶಾಸಕರು, ಮತ್ತೆ ಅವರೇ ಬರ್ಬೋದಾ? ಕೆಲಸ ಮಾಡಿದಾರಾ? ಚುನಾವಣೆಯಲ್ಲಿ ಏನಾದರೂ ಉಲ್ಟಾಪಟ್ಟ ಆಗುತ್ತಾ? ಇಲ್ಲ, ಅವರು ಸ್ವಲ್ಪ ಇವಾಗ ಸೋಮವಾರ ರೆಡ್ಡಿ ಅವರು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಕೆಲವರಿಗೆ ತುಂಬ ಸಹಾಯನೂ ಮಾಡಿದ್ದಾರೆ. ಬೇರೆ ಏನಂದರೆ ಎಲ್ಲ ಏರಿಯಾನಲ್ಲಿ ಬಟ್ಟೆಗಳು, ಸ್ಕೂಲ್ಗಳು ಎಲ್ಲ ಸ್ವಲ್ಪ ಇದ್ದು ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಸೌಮ್ಯ ರೆಡ್ಡಿ ಅವರು ಪರವಾಗಿಲ್ಲ. ಮೋದಿ ಸರ್ಕಾರ ಏನು ಮೋದಿ ಎಲ್ಲ ರೇಟ್ಗಳನ್ನ ಜಾಸ್ತಿ ಮಾಡ್ತಾರೆ. ತಿರ್ಗಾ ಗ್ಯಾಸ್ ರೇಟ್ ಬೇರೆ ತಿರ್ಗಾ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ತಿರ್ಗಾ 3 ರೂಪಾಯಿ ಜಾಸ್ತಿ ಆಗಿದೆ ಗ್ಯಾಸ್ ಮೇಲೆ. ಎಲೆಕ್ಷನ್ ಟೈಮ್ನಲ್ಲಿನ ಜಾಸ್ತಿನೇ ಹೋಗ್ತಾ ಇದೆ, ಕಮ್ಮಿ ಆಗ್ತಾ ಇಲ್ಲ. ನನ್ನ ಪ್ರಕಾರ ಸೌಮ್ಯ ರೆಡ್ಡಿ ಬಂದ್ರೇ ಒಳ್ಳೆಯದು. ಈಗ ಇದಕ್ಕಿಂತ ಹಿಂದೆ 2 ಸತಿ ಇಲ್ಲಿ ಬಿಜೆಪಿ ಬಂದಿತ್ತು, ಆಮೇಲೆ ಈಗ ಕಾಂಗ್ರೆಸ್ ಬಂದಿದೆ. ಮತ್ತೆ ಬಿಜೆಪಿ ಬರಬಾರ್ದು ಅಂತೀರ? ಬರ್ಬಾರ್ದಂತ ಇಲ್ಲ, ಅವರು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಮಾಡ್ತಾ ಇಲ್ಲ, ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಯಾರು ಮಾಡ್ತಾ ಇಲ್ಲ. ಇವಾಗ ಅವರವರೇ ಇದು ಮಾಡ್ಕೊತಾ ಇದ್ದಾರೆ ಜಾಸ್ತಿ. ಇಲ್ಲಿ ಯಾರು ಮಾಡ್ತಾ ಇಲ್ಲ. ಇವಾಗ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಅವರು GST ಇದು ಟ್ಯಾಕ್ಸ್ ಎಲ್ಲ BJP ಜಾಸ್ತಿನೇ ಆಗ್ತಾ ಇದೆ. ಸೌಮ್ಯ ರೆಡ್ಡಿ ಅವ್ರ ಕೈಗೆ ಸಿಗಲ್ಲ, ಗೆದ್ದು ಹೋದ ನಂತರ ಬರಲ್ಲ, ಜನರ ಕೈಗೆ ಸಿಗಲ್ಲ ಅಂತ ಒಂದು ಆರೋಪ ಇದೆ, ಹೌದಾ? ಅದು ಅವ್ರಿಗೆ ಸೇರಿದ್ರು. ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಹೆಸರು ಬರುತ್ತೆ. ಇಂಥ ಕೆಲಸ ಮಾಡಿದ್ರೆ ಯಾರು ತಿರ್ಗಾ ನಂಬಿಕೆ ಮಾಡಲ್ಲ. ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲರೂ ನಂಬಿಕೆ ಮಾಡ್ತಾರೆ. ಮತ್ತೆ ಅವರೇ ಬರ್ತಾರೆ ಅಂತ ಹೇಳ್ತೀರಾ? ಅದು ಅವ್ರು ಬರ್ತಾರೆ ಅಂತ ನಂಬಿಕೆ ಇದೆ. ಆದರೆ ತಿರ್ಗಾ ಏನಾಗತ್ತೆ ಗೊತ್ತಾಗಲ್ಲ ಎಲೆಕ್ಷನ್ ಟೈಮ್ನಲ್ಲಿ. ಇವರು ಹೇಳಿದಂಥದ್ದು. ಇನ್ನೊಂದು ಜನ ಇದ್ದಾರೆ, ಅವ್ರ ಹತ್ರ ನಾನು ಮಾತಾಡಿಸ್ತಾವೆ. ಇಲ್ಲಿ ಶಾಸಕರು ಕೆಲಸ ಮಾಡಿದ್ದಾರೆ, ಹೇಗೆ ಈ ಚುನಾವಣೆಯಲ್ಲಿ ಬರ್ಬೋದು ಅವ್ರು? ಮತ್ತೆ ಬರ್ಬೋದು ಸರ್, ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬಡವರಿಗೆಲ್ಲ ಉಪಕಾರ ಆಗಿದೆ, ಎಲ್ಲ ಉಪಕಾರ ಆಗಿದೆ ಸರ್. ಓಕೆ. ಈಗ ತುಂಬಾ ಜನ ಹೇಳ್ತಾರೆ ಶಾಸಕರು ಗೆದ್ದು ಬಂದ ಮೇಲೆ ಮತ್ತೆ ಈ ಕಡೆ ಬರಲ್ಲ, ಮಾತಾಡ್ಸಲ್ಲ, ನಮ್ಗೆ ಕಾಣಿಸಲ್ಲ ಸರ್. ಎಲ್ಲ ಮಾಡ್ತಾ ಇದ್ದಾರೆ ಸರ್, ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರೇ ಬರ್ತಾರೆ, ಮಾಡಿರೋರು ಬರೋದು. ಮಕ್ಕಳು ನನ್ನ ಮೇಲೆ ಯಾರು ಇಲ್ಲ, ದಿಕ್ಕಿಲ್ಲ, ಪರದೇಶಿ ನಾನು, ಗಂಡನಿಲ್ಲ, ಸೊಸೆ ಮಗ ಎಲ್ಲಾರನ್ನೂ ಕಳ್ಕೊಂಡೆ. 5 ಜನ ಕಳ್ಕೊಂಡೆ, ಅಳಿಯ ಎಲ್ಲ ನನ್ನ ಮೇಲೆ ಬಿದ್ದೋರು ಗಣಪ. ಯಾರು ಇಲ್ಲ, ದಿಕ್ಕು ಸಾಕರು ಯಾರು ಇಲ್ಲ ಮಗನೇ. ನಾನು ಹಬ್ಬಳು ಅನಾದಿ ಆಗ್ಬಿಟ್ಟಿದ್ದೀನಿ, ಆಸ್ಪತ್ರೆಲಿ ಹಾಕೊಂಡು ಬಾಲಿತಾ ಇದ್ದೀನಿ ನಾನು. ಯಾರು ಕೇಳೋಣಪ್ಪ ನಂಗೆ ಕಷ್ಟನ? ಯಾರು ಕೇಳ್ತಾರಪ್ಪ? ಗೌರ್ಮೆಂಟಲ್ಲಿ ಯಾರು ಕೇಳಲ್ಲ ನಮಗೆ, ಯಾರು ಕೇಳಲ್ಲ ಗೌರ್ಮೆಂಟಲ್ಲಿ. ನಿನ್ನ ಕಷ್ಟ ಹೆಂಗೆ ಅಂತ ಕೇಳಲ್ಲ. ಏನು ಮಾಡ್ತೀವಿ? ಓಟ್ ಹಾಕು ಅಂತಾರೆ, ಓಟ್ ಹಾಕ್ಸ್ಕೊತಾರೆ. ನಮಗೇನೋ ಒಂದು ಪೈಸೆ ಏನು ಕೊಡಲ್ಲಪ್ಪ. ಚೆನ್ನಾಗಿ ತಿನ್ಕೋತಾರೆ ಅವ್ರ, ನಮ್ಗೊಂದು ರೂಪಾಯಿನೂ ಕೊಡಲ್ಲಪ್ಪ ನಮಗೆ. ಸರ್, ಇಲ್ಲಿ ಸೌಮ್ಯ ರೆಡ್ಡಿ ಅವರು ಶಾಸಕರಾಗಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಒಂದಷ್ಟು ಜನ ಹೇಳ್ತಾರೆ, ಇಲ್ಲ ಅಂತ ಇನ್ನೊಂದಷ್ಟು ಜನ ಹೇಳ್ತಾರೆ. ಚುನಾವಣೆ ಬರ್ತಾ ಇದೆ, ಈ ಬಾರಿ ಏನಾಗ್ಬೋದು? ನೀವು ಆ ಥರ ಹೇಳಿದ್ರೆ ಒಳ್ಳೆ ಕೆಲಸ ಮಾಡಿದಾರಂತ ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತಾನೆ ಹೇಳೋದು. ಯಾರು ನಾನು ಕೆಲಸ ಮಾಡಿಲ್ಲ ಅಂತ ಯಾವ ಕ್ಷೇತ್ರದಲ್ಲಿ ಹೇಳಲ್ಲ. ಜನ ಹೇಳಿದ್ದಾರೆ, ಅದೇ ಯಾವ ಜನ ಹೇಳ್ತಾ ಇದ್ದಾರೆ, ಅದು ಯಾವ ಜನ ಹೇಳ್ತಾ ಇದಾರೆ ನಮ್ಗಂತೂ ಗೊತ್ತಿಲ್ಲ. ಡೆವಲಪ್ಮೆಂಟ್ ನೀವೇನು ನೋಡ್ಬೋದು, ಮೊದಲು ಇರೋ ಜಯನಗರಕ್ಕೂ ಇವಾಗ ಇರೋ ಜಯನಗರಕ್ಕೆ ನೀವೇ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬದಲಾವಣೆ ಅಂತೂ ಆಗೇ ಆಗುತ್ತೆ. ಜಯನಗರದಲ್ಲಿ ಹೊಸ ಮುಖ ಅಂತೂ ಬಂದೇ ಬರುತ್ತೆ ಈ ಸತಿ. ಜನರು ಬೇಸತ್ತೋಗಿದ್ದಾರೆ. ಅಪ್ಪ ಮಕ್ಕಳು, ಈ ರಾಜಕೀಯ ಆ ರಾಜಕೀಯ, ಇವ್ರಿಗೆ ಓಟ್ ಹಾಕಿದ್ರೆ ಇವ್ರು ಇಲ್ಲಿಂದ ಅಲ್ಲಿ ಹೋಗೋದು, ಅಲ್ಲಿಂದ ಇಲ್ಲಿ ಬರೋದು, ಅದೆಲ್ಲ ಏನೂ ಬೇಕಾಗಿಲ್ಲ. ಹೊಸದು ಏನಾದರೂ ಒಂದು ಬದಲಾವಣೆ ಜನರು ಮಾಡೇ ಮಾಡ್ತಾರೆ. ಆಮ್ ಆದ್ಮಿ ಪಕ್ಷ ಬರುತ್ತೆ ಅಂತ ಇವಾಗ ಆ ಪಕ್ಷ ಈ ಪಕ್ಷ ಅಂತ ಹೇಳಿದ್ರೆ ಜನರು ಬೇರೆ ಥರ ಮೆಸೇಜ್ ತೊಗೊಳ್ತಾರೆ. ಬದಲಾವಣೆ ಅಂತೂ ಆಗುತ್ತೆ, ಯಾವ ಪಕ್ಷ ಅಂತ ಹೇಳೋಕ್ಕಾಗಲ್ಲ. ಬದಲಾವಣೆ ಅಂತೂ ಖಂಡಿತ 100%, ಅದರಲ್ಲಿ ಏನು ಡೌಟೇ ಇಲ್ಲ. ಯಾಕೆ ಅಂತೀರಾ? ತುಂಬಾ ಜನ ನಾನು ಮಾತಾಡಿದಾಗ ಹೇಳಿದ್ರು, ಇಲ್ಲ ಸೌಮ್ಯ ರೆಡ್ಡಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ. ಅದು ಅವ್ರ ಅಭಿಪ್ರಾಯ ಸರ್. ಯಾರಿಗೆ ಒಳ್ಳೇದು ಅನ್ನಿಸ್ತಾರೋ ಅವ್ರು ಒಳ್ಳೇದೇ ಅಂತ ಹೇಳ್ತಾರೆ.
ನಮಗಂತೂ ಆ ಥರ ಅನಿಸಿಲ್ಲ. ಅನಿಸಿದ್ರೆ ಖಂಡಿತ ಹೇಳೇ ಹೇಳ್ತೀವಿ. ಮುಂದೆ ಮತ್ತೆ ಜನರ ಹತ್ರ ಮಾತಾಡಿಸ್ತೀನಿ ನಾನು. ಚುನಾವಣೆ ಬರ್ತಾ ಇದೆ. ಸೌಮ್ಯ ಅವ್ರು ಬಂದಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಒಂದಷ್ಟು ಜನ ಹೇಳ್ತಾರೆ. ಇಲ್ಲ, ಕೆಲಸ ಆಗಿಲ್ಲ, ನಾವು ಬದಲಾವಣೆ ಬೇಕು ಈ ಬಾರಿ ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಿ? ನಮ್ಮ ಪರವಾಗಿ ನಾವು ಹೇಳೋದು ಏನಂದರೆ ಸೌಮ್ಯ ರೆಡ್ಡಿ ಪುನಃ ಆಯ್ಕೆ ಆಗಬೇಕಂತ. ಅಯ್ಯಮ್ಮ ಮಾಡಿದ್ದಾಳೆ ಕೆಲಸ, ಅಯ್ಯಮ್ಮ ಮಾಡಿರೋದು ಕೆಲಸಕ್ಕೆ ಕೇಳ್ತಾ ಇದ್ದಾರೆ ಅವರು. ಅವ್ರು ಹಕ್ಕಿದೆ. ಅವ್ರು ಬಂದಾದ್ಮೇಲೆ ಇಲ್ಲಿ 5 ವರ್ಷದಿಂದ ಒಂಚೂರು ಹಿಂದೂ ಮುಸ್ಲಿಂ ಗಲಾಟೆ ಇಲ್ಲ, ಯಾವ್ದು ಆಗೋಕ್ಕೆ ಬೀಳಿಲ್ಲ. ಅವ್ರ ತಂದೆನ ಹಂಗೆ ಇದ್ರು, ಅವ್ರ ಮಗಳು ಹಂಗೆ ಇದ್ದಾರೆ. 5 ವರ್ಷದಿಂದ ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ಅವ್ರು ಪುನಃ ಆಯ್ಕೆ ಆಗಬೇಕು. ಈಗ ಗೆದ್ದು ಹೋದ್ಮೇಲೆ ಸೌಮ್ಯ ರೆಡ್ಡಿ ಅವರು ಸಿಗ್ತಾ ಇಲ್ಲ, ಕೈಗೆ ಸಿಗಲ್ಲ, ಜನರಿಗೆ ಮಾತಾಡ್ಸಲ್ಲ ಅಂತ ಒಂದು ಆಪಾದನೆ. ಇಲ್ಲ, ಅವ್ರು ಆನ್ಲೈನ್ ಯಾವುದಾದ್ರು ಹೆಲ್ಪ್ಲೈನ್ ಅಂತ ಒಂದು ನಂಬರ್ ಇಟ್ಟಿದ್ದಾರೆ. 1 ನಿಮಿಷಕ್ಕೆ ಯಾವಾಗಾದರೂ ಕಾಲ್ ಮಾಡಿ ಇಮಿಡಿಯೇಟ್ ಬಂದು ನಿಮ್ಗೆ ಉತ್ತರ ಕೊಡ್ತಾರೆ. ಈ ಬಾರಿ ಎಲೆಕ್ಷನಲ್ಲಿ ಮತ್ತೆ ಸೌಮ್ಯ ರೆಡ್ಡಿ ಅವರು ಮತ್ತೆ ಸೌಮ್ಯ ರೆಡ್ಡಿ. ನಾನೀಗ ಜಯನಗರ ವಿಧಾನಸಭಾ ಕ್ಷೇತ್ರದ 4th T ಬ್ಲಾಕ್ನಲ್ಲಿದ್ದೀನಿ. ಇಲ್ಲೊಂದು ಪಾರ್ಕ್ನಲ್ಲಿದ್ದೀನಿ. ಸಾಕಷ್ಟು ಜನ ಇಲ್ಲಿದ್ದಾರೆ. ಅವ್ರ ಹತ್ರ ನಾನು ಮಾತಾಡಿಸ್ತೀನಿ, ಬನ್ನಿ. ಸರ್ ನಮಸ್ತೆ. ಚುನಾವಣೆ ಬರ್ತಾ ಇದೆ, ಮುಂದೆ ಯಾರು ಬರಬಹುದು ಅಂತ. ಈಗ ಶಾಸಕಿ ಸೌಮ್ಯ ರೆಡ್ಡಿ ಅವರು ಇದ್ದಾರೆ, ಒಂದಷ್ಟು ಜನ ಒಳ್ಳೆಯ ಕೆಲಸ ಮಾಡಿದ್ದಾರೆ, ಮತ್ತೆ ಬರ್ಬೋದು ಅಂತ ಹೇಳ್ತಾರೆ. ಇನ್ನೊಂದಷ್ಟು ಜನ ಇಲ್ಲ, ಕೆಲಸ ಮಾಡಿಲ್ಲ, ಬದಲಾವಣೆ ಬೇಕು ಅಂತ ಹೇಳ್ತಾರೆ. ತಾವೇನು ಹೇಳ್ತೀರಿ? ಇಲ್ಲ, ಮೊದಲೆಲ್ಲ ಬದಲಾವಣೆ ಆಗೋಗಿದೆ. ಇವಾಗ ಬದಲಾವಣೆ ಈಗ ಅವರು ಸೌಮ್ಯ ರೆಡ್ಡಿ ಅವ್ರದ್ದು ಸ್ವಲ್ಪ ಚಾರ್ಮ್ ಇದೆ, ಅವರು ಕೆಲಸ ಮಾಡ್ತಾರೆ ಅಂತ ನಮಗೊಂದು ನಂಬಿಕೆ ಇದೆ. ಹೌದು, ಚೆನ್ನಾಗಿದ್ದಾರೆ ಅವರು, ಪರವಾಗಿಲ್ಲ. ವಿಜಯ್ ಕುಮಾರ್ ಅವರು 2 ಬಾರಿ ಶಾಸಕರಾಗಿದ್ದರು. ಅದಾದ ಬಳಿಕ ಮತ್ತೆ ಸೌಮ್ಯ ರೆಡ್ಡಿ ಅವರು ಮತ್ತೆ ಬಿಜೆಪಿ ಬೇಡ ಅಂತಿದ್ರು. ಬೇಡ ಅಂತ ಅಲ್ಲ, ಬಿ ಜೆ ಪಿಗೆ ತಕ್ಕಂತೆ ಕ್ಯಾಂಡಿಡೇಟು ಸೆಟ್ ಆಗಲಿಲ್ಲ ಇಲ್ಲಿ. ಅದರಿಂದ ಸೌಮ್ಯ ರೆಡ್ಡಿಯವರು ಬಂದರು, ಇದಾಯಿತು. ಅದು ಬಿಡಿ, ಅದು ಹಿಂದಿನ ವಿಷಯ. ಅದು ಈಗಿನ ಇದಕ್ಕೆ ಅವರೇನೆ ಸ್ವಲ್ಪ ಇದರಲ್ಲಿರೋದು. ಇನ್ನೊಬ್ರು ಇದ್ದಾರೆ, ಅವ್ರ ಹತ್ರ ಮಾತಾಡಿಸ್ತೀನಿ. ಸರ್ ತಾವೇನು ಹೇಳ್ತೀರಿ, ಏನಾಗ್ಬೋದು ಅಂತ ಹೇಳ್ತೀರಿ ಅಂತ? ಏನಪ್ಪ ಅಂದರೆ ಅವರು ಈಗ ಸೌಮ್ಯ ರೆಡ್ಡಿಯವರು ಆಫೀಸ್ಗೆ ಹೋಯ್ತು ಅಂತಂದರೆ ಏನೇ ಒಂದು ಕಷ್ಟ ಸುಖ ಹೇಳಿದ್ರು ಯಾವುದೋ ಒಂದು ರೀತಿಯಲ್ಲಿ ನೀರಿಂದಾಗಲಿ ರೋಡ್ ಇದಾಗಲಿ ಅದೆಲ್ಲ ಮಾಡಿಕೊಡ್ತಾರೆ. ಒಪ್ಪಿಗೆ ಇದೆ, ಚೆನ್ನಾಗಿ ಮಾಡ್ತೀವಿ. ಕೆಲಸ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಯಾಕೆ ನಾವು ಇಲ್ಲಿ 40-50 ವರ್ಷದಿಂದ ಇದ್ದೀವಿ. ಇಲ್ಲಿ ನಾವೆಲ್ಲ ಗೌರ್ಮೆಂಟ್ ಅಫಿಷಿಯಲ್ಸು. ಏನಂತ ಪರವಾಗಿಲ್ಲ, ಒಳ್ಳೆ ಚೆನ್ನಾಗಿ ಶೀಸ್ ಗುಡ್ ವರ್ಕರ್, ಏನು ತೊಂದರೆ ಇಲ್ಲ ಅಂತ. ಅಹಂಕಾರ ಇದು ಮಾಡ್ದಲ್ಲ. ನಮ್ಗೇನು ಬೇಕು ಏರಿಯಾ ಒಟ್ಟಿನಲ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಬೇಕು. ಯಾರು ಇಂಪ್ರೂವ್ಮೆಂಟ್ ಮಾಡ್ತಾರೆ ಅವ್ರಿಗೆ ಎಲೆಕ್ಷನ್ ಓಟ್ ಗೆದ್ದೇ ಇರ್ತೀವಿ. ಇನ್ನೊಬ್ರು ಇದ್ದಾರೆ, ಕೇಳ್ತೀನಿ. ಅವರು ಬಂದ ಮೇಲೆ ಪಾರ್ಕ್ಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಗಿಡಗಳೆಲ್ಲ ಚೆನ್ನಾಗಿ ಹಾಕಿದ್ದಾರೆ. ಯಾರನ್ನ ಒಂದು ಕಷ್ಟ ಸುಖ ಅಂತ ಹೋದ್ರೂ ತಕ್ಷಣ ಕೆಲಸ ಮಾಡ್ತಾರೆ. ಏನೋ ಅರ್ಜೆಂಟ್ ಸ್ಕೂಲು ಯಾವುದನ್ನ ಒಂದು ಮಾಡಬೇಕಂದ್ರೆ ಮಾಡಿಕೊಡ್ತಾರೆ. ಯಾರೋ ಆಪೋಸಿಟ್ ಪಾರ್ಟಿಗಳು ಬರಲ್ಲ ಅಂತ ಹೇಳಲೇಬೇಕು, ಇನ್ನು ಮಾಡಲೇಬೇಕು. ಅವ್ರು ಬಂದ ಮೇಲೆ ಒಳ್ಳೆಯದೇ ನಡೀತಾ ಇದೆ ಹೊರತು ಕೆಟ್ಟದಂತೂ ಏನೂ ಆಗಲಿಲ್ಲ. ಒಳ್ಳೆ ಕೆಲಸ ಆಗ್ತಾಯಿದೆ, ತೊಂದರೆ ಏನಿಲ್ಲ. ಬಟ್ ಒಳ್ಳೇದು ಮಾಡಿದ್ರೆ ಎಲ್ಲರೂ ಒಳ್ಳೇದೇ ಅಂತಾರೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಅಂತಾರೆ. ಮೇನ್ ಅದೇ ಬೇಕಾಗಿರೋದು. ನಮಗೆಲ್ಲ ಅನುಕೂಲ ಬೇಕಷ್ಟೇ, ಬೇರೆ ಏನು ಬೇಕಾಗಿಲ್ಲ. ನಮ್ಗೆ ಆಗ್ತಾಯಿದೆ, ಅನುಕೂಲ ಆಗ್ತಾಯಿದೆ, ತೊಂದರೆ ಏನಿಲ್ಲ. ಮತ್ತೆ ಅವರೇ ಬರ್ತಾರೆ. ಇದು ಇಲ್ಲಿರುವಂಥ ಜನ ಹೇಳ್ತಾರಂಥ ಮಾತು. ಮತ್ತೆ ಒಂದಷ್ಟು ಜನ ಇದ್ದಾರೆ, ಅವ್ರ ಹತ್ರ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಜಯನಗರ ವಿಧಾನಸಭಾ ಕ್ಷೇತ್ರದ ರಾಗಿಗುಡ್ಡ ಪಕ್ಕ ಇದ್ದೀನಿ. ಸಾಕಷ್ಟು ಜನ ನನ್ನ ಹತ್ರ ಮಾತನಾಡೋದಕ್ಕಿದ್ದಾರೆ, ಮಾತಾಡಿಸ್ತೀನಿ. ಸರ್ ನಮಸ್ತೆ. ಚುನಾವಣೆ ಬರ್ತಾ ಇದೆ, ಸೌಮ್ಯ ರೆಡ್ಡಿ ಅವರು ಈಗ ಶಾಸಕರು, ಮುಂದೆ ಅವರೇ ಬರ್ತಾರೆ ಅಂತ ಹೇಳ್ತೀರಾ? ಏನಾಗಬಹುದು ಇಲ್ಲಿ? ಅದು ಹೇಳೋಕ್ಕಾಗಲ್ಲ, ಅದು ಖಂಡಿತ ಹೇಳೋಕ್ಕಾಗಲ್ಲ. ಯಾಕಂದರೆ ಅವರು ಬದಲಾವಣೆ ಮಾಡೋ ವ್ಯವಸ್ಥೆ ಇದೆ ಅಂತ ಗೊತ್ತಾಗ್ತಿದೆ. ಅವ್ರು ಈ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೋಗೋಕ್ಕೆ ವ್ಯವಸ್ಥೆ ಇದೆ ಅಂತ ಗೊತ್ತಾಗಿದೆ. ಆದರೆ ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ನಮ್ಮ ವಿಜಯ್ ಕುಮಾರ್ ಇದ್ದಾಗ ಚೆನ್ನಾಗಿ ನಡೀತಾ ಇತ್ತು. ಬಿಜೆಪಿಯವರು ವಿಜಯ್ ಕುಮಾರ್ ಇದ್ದಾಗ ನಡೀತಾ ಇತ್ತು. ಅಲ್ಲ, ಈಗ 5 ವರ್ಷದ ಹಿಂದೆ ಸೌಮ್ಯ ರೆಡ್ಡಿ ಅವರು ಆಯ್ಕೆಯಾಗಿ ಬಂದರು, ಅದಾದ ನಂತರ ಅಭಿವೃದ್ಧಿ ಕುಂಠಿತ ಆಗಿದೆ, ಆಗ್ತಾ ಇಲ್ಲ ಅಂತಿದೆ. ಕುಂಠಿತ ಆಗಿದೆ, ಸ್ವಲ್ಪ ಕುಂಠಿತ ಆಗಿದೆ. ನೀವೇನು ಹೇಳ್ತೀರಿ? ಏನಿದ್ರು ಆಸ್ ಇಟ್ ಇಸ್ ವಿಜಯ್ ಕುಮಾರ್ ಸರ್ ಇದ್ದಾಗ ಏನಿತ್ತು ಇವಾಗ ಅದನ್ನೇ ಅವರು ಸೌಮ್ಯ ರೆಡ್ಡಿ ಅವರು ಫಾಲೋ ಮಾಡ್ತಿದ್ದಾರೆ. ಬಟ್ ಈಗ ಸರ್ಕಾರಗಳು ಬೇರೆ ಇರೋದ್ರಿಂದ ಅವ್ರಿಗೆ ಅನುದಾನದ ಕೊರತೆ ಇರ್ಬೋದು. ಅದನ್ನ ಅವರು ಸರಿಪಡಿಸ್ಕೊಂತಾರೆ, ಮುಂದಿನ ದಿನಗಳು ಸರಿ ಮಾಡ್ತಾರೆ. ಸರ್ ನೀವೇನು ಹೇಳ್ತೀರಿ? ಸರ್, ವಿಜಯ್ ಕುಮಾರ್ ಅವರು ಸೀನಿಯರ್ ಮೋಸ್ಟು ಸೌಮ್ಯ ವ್ಯಕ್ತಿ. ಈ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರು ಸ್ವಲ್ಪ ಅನುಭವಸ್ಥರು. ಈ ಮೇಡಮ್ ಅವರು ಈಗ ಬಂದಿರೋದ್ರಿಂದ ಫ್ರೆಶರು.
ಸ್ವಲ್ಪ ಅವ್ರಿಗೆ ಸ್ವಲ್ಪ ಅನುಭವ ಕಮ್ಮಿ, ಸ್ವಲ್ಪ ಕೋಪ. ಬಟ್ ಕೆಲಸ ಗ್ರ್ಯಾಂಡ್ಸಲ್ಲಿ ಮಾಡ್ತಾ ಇದ್ದಾರೆ, ಗ್ರ್ಯಾಂಡ್ಸ್ ಬರ್ತಾ ಇಲ್ಲ ಅಂತ ಒಂದು ಇದಿದೆ. ಸೊ ಮೇಡಮ್ ಅವರು ಸ್ವಲ್ಪ ಕಾಮ್ ಆಗಿ ಎಲ್ಲ ಇದು ಮಾಡಿ ಹ್ಯಾಂಡಲ್ ಮಾಡ್ತಾರೆ. ಇದು ಇಲ್ಲಿನ ಜನ ಹೇಳಿದಂಥ ಮಾತು. ಜಯನಗರ ಹೆಚ್ಚಾಗಿ ಒಂದು ರೀತಿ ಅಫಿಷಿಯಲ್ಸ್ ಇರೋವಂಥ ಏರಿಯಾ. ಹಾಗಾಗಿ ಸಾಯಂಕಾಲ ಬಂದರೆ ನೀವು ಎಲ್ಲ ಹೋಟೆಲ್ಗಳಲ್ಲಿ ನಮಗೆ ಜನ ಮಾತನಾಡಿಸೋದಕ್ಕೆ ಸಿಗ್ತಾರೆ. ಇಲ್ಲೂ ಒಂದು ಜನ ಇದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಏನಾಗುತ್ತೆ ಅವ್ರ ಹತ್ರ ನೀವು ಕೇಳ್ತೀನಿ, ಬನ್ನಿ. ನಾನು ಜಯನಗರದಲ್ಲಿ ಇದ್ದೀನಿ, ವಿಧಾನಸಭಾ ಕ್ಷೇತ್ರದ ರಾಗಿಗುಡ್ಡ ಪಕ್ಕ ಇದೆ. ಇಲ್ಲಿ ಹೋಟೆಲ್ಗಳಿಗೆ ಬಂದರೆ ಸಾಕಷ್ಟು ಜನ ನಿಮಗೆ ಸಿಗ್ತಾರೆ ಮಾತಾಡಿಸೋದಕ್ಕೆ. ಮುಂದೆ ಚುನಾವಣೆಯಲ್ಲಿ ಏನಾಗ್ಬೋದು ಅಂತ ಹೇಳಿ ನಾನು ಜನ ಇದ್ದಾರೆ, ಅವ್ರ ಹತ್ರ ಮಾತಾಡಿಸ್ತೀನಿ. ಸರ್ ನಮಸ್ತೆ, ಚುನಾವಣೆ ಬರ್ತಾ ಇದೆ, ಏನಾಗ್ಬೋದು ಅಂತೀರಿ ಚುನಾವಣೆ? ಜಯನಗರದಲ್ಲಿ ಯಾರು ನಿಂತ್ಕೋತಾರೆ ಬಿಜೆಪಿಯಿಂದ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೂ ಕ್ಯಾಂಡಿಡೇಟ್ ಫಿಕ್ಸ್ ಆಗಿಲ್ಲ? ಇನ್ನು ಫಿಕ್ಸ್ ಆಗಿಲ್ಲ. ಈಗ ಹಾಲಿ ಇರುವಂಥ ಶಾಸಕರು ಹೇಗೆ ಕೆಲಸ ಮಾಡ್ತಿದ್ದಾರೆ ಅನ್ಸುತ್ತೆ? ಕೆಲಸ ಓಕೆ, ತೊಂದರೆ ಇಲ್ಲ. ಮೊದಲಿಗೆ ವಿಜಯ್ ಕುಮಾರ್ ಅವ್ರಿಗೆ ಹೋಲಿಸಿದ್ರೆ ವಿಜಯ್ ಕುಮಾರ್ ಬೆಟರ್ ಅನ್ಸುತ್ತೆ. ಇನ್ನೊಬ್ರು ಇದ್ದಾರೆ, ಅವ್ರ ಹತ್ರ ಮಾತಾಡಿಸ್ತೀನಿ ನಾನು. ಸರ್ ತಾವೇನು ಹೇಳ್ತೀರಿ, ಏನಾಗ್ಬೋದು? ಸೌಮ್ಯ ರೆಡ್ಡಿ ಅವರು ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ, ಮಾಡ್ದೆಲ್ಲ ಏನಂತ ಇಲ್ಲ, ಮಾಡ್ತಾ ಇದ್ದಾರೆ, ಆರಾಮಾಗಿ ಮಾಡ್ತಾರೆ. ಹಾಗಾದ್ರೆ ಈ ಬಾರಿ ಮತ್ತೆ ಬಿಜೆಪಿಯಿಂದ ಕ್ಯಾಂಡಿಡೇಟ್ ಯಾರು ಅಂತ ಫಿಕ್ಸ್ ಆಗದೆ ಹೋದ್ರೆ ಒನ್ ವೇವ್ ಆಗುತ್ತಾ ಇದು? ಹೌದು, ಫಿಕ್ಸ್ ಆಗದೆ ಇದ್ರೆ ಒನ್ ವೇ. ಲಾಸ್ಟ್ ಟೈಮಲ್ಲಿ ನೀವು ಇದು ಮಾಡಿದ್ರೆ ನೀವು ಏನು ಮಾಡೋಕ್ಕಾಗಲ್ಲ. ಎಜುಕೇಟೆಡ್ ಕ್ಲಾಸ್ ಆದ್ರೂ ಇಲ್ಲಿ ಬೇರೆ ಕ್ಲಾಸು ಇದೆ, ಹಂಗಾಗಿದ್ದೇನೆ ಲಾಸ್ಟ್ ಟೈಮ್ ಆದಂಗೆ ಆಗೋ ಫುಲ್ ಚಾನ್ಸ್ ಇದೆ. 99% ಇದೆ. ಪ್ರತಿಯೊಬ್ಬರಿಗೂ ಗೊತ್ತು ಸರ್ಕಾರದ ಕೆಲಸ ಲಂಚ ಲಂಚ ಲಂಚ, ಅದು ತಪ್ಪು. ಅದು ಓಪನ್ ಆಗಿ ಅಷ್ಟೊಂದು ತೋರಿಸ್ತಾ ದಿನ ಹಿಡ್ದಿರೋ ತೋರಿಸ್ತಾ ಇದ್ದಾರೆ ಜನಕ್ಕೆ. ಅದೊಂದು ಕಸಬಾಗಿದೆ. ನಾವು ಕಾಫಿ ಕುಡಿಯೋಕ್ಕೆ ಬಂದಂಗೆ ಅವ್ರು ಲಂಚ ತಗೋಕಾಗಿದೆ, ಇನ್ನೇನಿದೆ. ಚುನಾವಣೆ ಆದರೆ ಈ ಬಾರಿ ಚುನಾವಣೆಯಲ್ಲಿ ಯಾರು ಬರ್ಬೋದು ಅಂತೀರಿ ಕ್ಷೇತ್ರ? ಈ ಸತಿ ಫೈಟ್ ಇದೆ, 50-50 ಅಲ್ಲ, 40-20. ದಳನೂ ಇದೆಯಲ್ಲ, ನೀವು ದಳಕ್ಕೆ ನೀವು ಅಷ್ಟು ಈಸಿಯಾಗಿ ತಗೊಳಕ್ಕಾಗ್ದಿರ, ಯಾರಿಗೋ ಹೋಗಿದ್ದೇನೆ ಹಿಂಗಂತಾರೆ. ಜನರನ್ನ ಮಾತಾಡಿಸ್ತಾ ಸಮಯ ಆಗಿದೆ ಗೊತ್ತಾಗ್ಲಿಲ್ಲ. ಇದು ಜಯನಗರ ಕ್ಷೇತ್ರದ ಜನರ ಅಭಿಪ್ರಾಯ ಆಗಿತ್ತು. ಮುಂದಿನ ಚುನಾವಣೆಯಲ್ಲಿ ನಾವು ಯಾರಿಗೆ ಮತ ಹಾಕ್ತೀವಿ, ಯಾರ ಪರವಾಗಿ ಇಲ್ಲಿನ ಜನರ ಅಲೆ ಇದೆ ಅನ್ನೋದನ್ನು ಕೂಡ ನೀವು ನೋಡ್ಕೊಂಡು ಬಂದ್ರಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮತಕ್ಷೇತ್ರದ ಜೊತೆ ನಿಮ್ಮ ಜೊತೆಗೆ ನಾನು ಬರ್ತೀನಿ. ಅಲ್ಲಿರುವಂಥ ಜನರ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ನಿಮ್ಗೆ ತಿಳಿಸ್ತೀನಿ. ಅಲ್ಲಿವರೆಗೆ ಬಾಯ್. ವಿಸ್ತಾರ ನ್ಯೂಸ್, ನಿಖರ ಜನಪರ.